ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಏನು ಗೊರ್ಲತ್ತು ಗ್ರಾಮ ಇದೆ. ಗೊರ್ಲತ್ತು ಗ್ರಾಮದ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಒಂದು ದುರ್ಘಟನೆ ನಡೆದಿರುವಂಥದ್ದು. ಏನು ಲಾರಿ ಬಂದು ಖಾಸಗಿ ಬಸ್ಗೆ ಒಂದು ಡಿಕ್ಕಿ ಹೊಡೆದಂತಹ ಪರಿಣಾಮ ಏನು ಬಸ್ನಲ್ಲಿದ್ದಂತಹ ಸುಮಾರು 17ಕ್ಕೂ ಹೆಚ್ಚು ಜನರು ಸಜೀವ ದಾನ ಆಗಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಏನು ದುರ್ಗ ಕಡೆ ಏನು ದುರ್ಗದಿಂದ ಬೆಂಗಳೂರು ಕಡೆ ತೆರಳ್ತಾ ಇತ್ತು ಏನು ಲಾರಿ. ಆ ಲಾರಿ ಏನು ಚಾಲಕನ ನಿಯಂತ್ರಣ ತಪ್ಪಿ ಏನು ರಾಷ್ಟ್ರೀಯ ಹೆದ್ದಾರಿ ಏನು ದಾಟ್ಕೊಂಡು ಈ ಭಾಗ ಅಂದರೆ ಬೆಂಗಳೂರಿಂದ ದುರ್ಗ ಕಡೆ ಹೋಗುವಂತಹ ಒಂದು ಮಾರ್ಗಕ್ಕೆ ಬರುತ್ತೆ. ಈ ಸಂದರ್ಭದಲ್ಲಿ ಏನು ಬೆಂಗಳೂರು ಕಡೆಯಿಂದ ಬರ್ತಿದ್ದಂತಹ ಏನು ಸೀಬಾಲ್ಡ್ ಅನ್ನುವಂತಹ ಒಂದು ಖಾಸಗಿ ಕಂಪನಿಯ ಏನು ಬಸ್ ಇದೆ, ಆ ಬಸ್ಸಿಗೆ ಈ ಒಂದು ಲಾರಿ ಡಿಕ್ಕಿ ಹೊಡೆಯುತ್ತೆ. ಲಾರಿ ಡಿಕ್ಕಿ ಹೊಡೆದಂತಹ ಪರಿಣಾಮ ಏನು ಬಸ್ಸು ಕ್ಷಣ ಮಾತ್ರದಲ್ಲೇ ಏನು ಬೆಂಕಿ ತಗಲಿ ಬೆಂಕಿ ಹತ್ಕೊಂಡಂತಹ ಸಂದರ್ಭದಲ್ಲಿ ಬಸ್ನಲ್ಲಿದ್ದಂತಹ ಸುಮಾರು 27 ಜನ ಪ್ರಯಾಣಿಕರು ಈ ಒಂದು ಬಸ್ಸಲ್ಲಿ ಪ್ರಯಾಣಿಸ್ತಾ ಇರ್ತಾರೆ. ಈ ಬಸ್ ಏನು ಬೆಂಗಳೂರಿಂದ ಗೋಕರ್ಣಕ್ಕೆ ಶಿವಮೊಗ್ಗ ಮಾರ್ಗವಾಗಿ ತೆರಳ್ತಾ ಇರ್ತದೆ. ಆದರೆ ಈ ಒಂದು ಘಟನೆಯಲ್ಲಿ ಸುಮಾರು ಇದೀಗ ಬಸ್ನಲ್ಲಿದ್ದಂತಹ 17 ಜನರು ಇದೀಗ ಸಜೀವ ದಾನ ಆಗಿರುವಂಥದ್ದು. ಏನು ಗಂಭೀರವಾಗಿ ಗಾಯಗೊಂಡಿದ್ರು ಅವ್ರನ್ನ ಈಗಾಗಲೇ ಹಿರಿಯೂರು ಸರ್ಕಾರಿ ಆಸ್ಪತ್ರೆಗೆ ಜೊತೆಗೆ ತುಮಕೂರು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಏನು ಈಗ ಸಾಲು ರಜೆ ಇತ್ತು, ಆ ಹಿನ್ನೆಲೆಯಲ್ಲಿ ಜನರು ಕೂಡ ಏನು ವೀಕೆಂಡ್ನ ಏನು ಎಂಜಾಯ್ ಮಾಡಬೇಕು ಅನ್ನೋಂತಹ ಉದ್ದೇಶದಿಂದಾಗಿ ಗೋಕರ್ಣಕ್ಕೆ ಪ್ರಯಾಣ ಬಳಸ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ಒಂದು ಅವಘಡ ಸಂಭವಿಸಿತ್ತು. ಈಗಾಗಲೇ ಸುಕೋ ಟೀಮ್ ಸೇರಿದಂತೆ ಏನು ಪೂರ್ವ ವಲಯ IGP ಆಗಿರುವಂತಹ ರವಿಕಾಂತೇಗೌಡರು, ಶಿವಮೊಗ್ಗ ಏನು ದುರ್ಗ SP ಅವರು ಮತ್ತು ತುಮಕೂರು SP ಸ್ಥಳಕ್ಕೆ ಭೇಟಿ ನೀಡಿರುವಂಥದ್ದು. ಈಗಾಗಲೇ ಘಟನೆ ಬಗ್ಗೆ ಮಾಹಿತಿ ಕೂಡ ಪಡಿತಾ ಇರುವಂಥದ್ದು. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ 48 ಏನಿದೆ, 48 ಸಂಪೂರ್ಣವಾಗಿ ಏನು ಜಾಮ್ ಆಗಿರುವಂಥದ್ದು. ಏನು ಅಪ್ ಟು ಇಲ್ಲಿದ್ದ ಇನ್ನು ಶಿರಾವರೆಗೂ ಕೂಡ ಒಂದು ಟ್ರಾಫಿಕ್ ಜಾಮ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಒಂದು ಕಡೆ ಟ್ರಾಫಿಕ್ ಕ್ಲಿಯರೆನ್ಸ್ ಮಾಡಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಏನು ಅಂದರೆ ಈಗೇನು ಲಾರಿ ಚಾಲಕನ ಒಂದು ಎಡವಟ್ಟಿನಿಂದಾಗಿ ಒಂದು ದುರ್ಘಟನೆ ನಡೆದಿರುವಂಥದ್ದು. ಬಸ್ನಲ್ಲಿದ್ದಂತಹ ಏನು 17 ಜನರು ಏನಿದ್ದಾರೆ, 17 ಜನರು ಕೂಡ ಸಜೀವ ದಾನ ಆಗಿರುವಂಥದ್ದು. ಈಗಾಗಲೇ ಏನು ಮೃತದೇಹಗಳೇನಿದೆ, ಆ ಮೃತದೇಹಗಳನ್ನ ಹೊರತೆಗೆಯುವಂತಹ ಕೆಲಸನೂ ಕೂಡ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜೊತೆಗೆ ಪೊಲೀಸರು ಮಾಡ್ತಾ ಇರುವಂಥದ್ದು. ಈಗಾಗಲೇ ಗಂಭೀರವಾಗಿ ಗಾಯಗೊಂಡಿರುವಂಥವ್ರನ್ನ ಒಂದು ಹಿರಿಯೂರು ಮತ್ತು ತುಮಕೂರು ಆಸ್ಪತ್ರೆಗೆ ಏನು ಕಳಿಸಿರುವಂಥದ್ದು. ಜೊತೆಗೆ ಶಿರಾ ಆಸ್ಪತ್ರೆಗೂ ಕೂಡ ಪೇಷಂಟ್ಗಳನ್ನ ಕಳಿಸಿ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಒಟ್ಟಲ್ಲಿ ಏನು ಗೋಕರ್ಣಕ್ಕೆ ತೆರಳುತ್ತಾ ಇರುವಂತಹ ಒಂದು ಏನು ಬಸ್ ಇದೆ, ಆ ಬಸ್ ಇದೀಗ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಈಗಾಗಲೇ ಏನು ಮೃತರು ಕೂಡ ಯಾವ ಊರಿನವರು, ಎಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರು, ಇದೆಲ್ಲರೂ ಕೂಡ ಮಾಹಿತಿನೂ ಕೂಡ ಪೊಲೀಸ್ನವರು ಕಲೆ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ಚಿತ್ರದುರ್ಗ.